ಹಾಯ್ ಗೈಸ್, ಕೆಎಯಿಂದ ಕೆಸೆಟ್ 2023ರ ತಾತ್ಕಾಲಿಕ ಫಲಿತಾಂಶ ಪಟ್ಟಿ ಹಾಗೂ ಕಟ್ ಆಫ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ದಿನಾಂಕ 28/5/2024ರಂದು ಈ ಒಂದು ತಾತ್ಕಾಲಿಕ ಪಟ್ಟಿ ಹಾಗೂ ಕಟ್ ಆಫ್ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಅದೇ ರೀತಿ ಈ ಒಂದು ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು ಎಷ್ಟು, ಅದೇ ರೀತಿ ಈ ಒಂದು ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೆದಿರತಕ್ಕಂತಹ ಅಭ್ಯರ್ಥಿಗಳು ಎಷ್ಟು, ಸೊ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ಅದೇ ರೀತಿ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನೇ ಇದ್ರೂ ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ, ಸೊ ಪಬ್ಲಿಕೇಶನ್ ಆಫ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆಸೆಟ್ 2023 ಪ್ರಾವಿಷನಲ್ ರಿಸಲ್ಟ್. ಸೊ ಇದು ಡೇಟ್ ಬಂದುಬಿಟ್ಟು 28/5/2024 ಅಂದರೆ ಇಂದು. ಸೊ ಇವತ್ತು ಈ ಒಂದು ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಅದೇ ರೀತಿ ಈ ಒಂದು ಪರೀಕ್ಷೆಗೆ ಎಷ್ಟು ಅಭ್ಯರ್ಥಿಗಳು ಒಂದು ನೋಂದಾಯಿಸಿಕೊಂಡಿದ್ರು, ಅದೇ ರೀತಿ ಎಷ್ಟು ಅಭ್ಯರ್ಥಿಗಳು ಇದರಲ್ಲಿ ಅರ್ಹತೆಯನ್ನು ಪಡೆದಿದ್ದಾರೆ ಎಲ್ಲವನ್ನು ಮಾಹಿತಿನ ತಿಳ್ಕೊಳ್ಳೋಣ. ಸೊ ನೋಡಿ ಫ್ರೆಂಡ್ಸ್, ಸಮ್ಮರಿ ಆಫ್ ಕೆಸೆಟ್ 2023 ರಿಸಲ್ಟ್ಸ್, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಇದೆ. ಸೊ ಅದೇ ರೀತಿ ಜೆಂಡರ್ ವೈಸು ಕೂಡ ಇದನ್ನು ಡಿವೈಡ್ ಮಾಡಿದ್ದಾರೆ, ಮೇಲ್, ಫೀಮೇಲ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಅಂತ ಡಿವೈಡ್ ಮಾಡಿದ್ದಾರೆ. ಸೊ ಇದರಲ್ಲಿ ರಿಜಿಸ್ಟರ್ಡ್ ಆದಂತಹ ಒಂದು ಅಭ್ಯರ್ಥಿಗಳು ಮೇಲ್ನಲ್ಲಿ 50,262 ಅಭ್ಯರ್ಥಿಗಳು ರಿಜಿಸ್ಟರ್ ಮಾಡಿರ್ತಾರೆ. ಅದರಲ್ಲಿ ಅಪಿಯರ್ಡ್ ಆಗಿದ್ದ ಅಭ್ಯರ್ಥಿಗಳು 41,088 ಸೊ ಅಭ್ಯರ್ಥಿಗಳು ಒಂದು ಅಪಿಯರ್ಡ್ ಆಗಿರ್ತಾರೆ. ಕ್ವಾಲಿಫೈಡ್ನಲ್ಲಿ 3,398 ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿರ್ತಾರೆ. ಸೊ ಅದೇ ರೀತಿ ಫಿಮೇಲಲ್ಲಿ 66,656 ಒಂದು ಅಭ್ಯರ್ಥಿಗಳು ಫಿಮೇಲಿಂದ ರಿಜಿಸ್ಟರ್ಡ್ ಆಗಿರ್ತಾರೆ. ಸೊ ಅದರಲ್ಲಿ ಅಪಿಯರ್ಡ್ ಆಗಿರ್ತಾರೆ ಅಂದರೆ ಪರೀಕ್ಷೆಗೆ ಹಾಜರಾದ ಅಭ್ಯರ್ಥಿಗಳು 53,892 ಅಭ್ಯರ್ಥಿಗಳು ಹಾಜರಾಗಿರ್ತಾರೆ. ಕ್ವಾಲಿಫೈಡ್ ಆಗಿರತಕ್ಕಂಥ ಅಭ್ಯರ್ಥಿಗಳು 3,180 ಫಿಮೇಲ್ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆಗಿರ್ತಾರೆ. ಸೊ ಅದೇ ರೀತಿ ಪರ್ಸೆಂಟೇಜ್ ಕ್ವಾಲಿಫೈಡ್ ನೋಡೋದಾದರೆ ಮೇಲ್ ಪರ್ಸೆಂಟೇಜ್ 8.27 ಇದೆ, ಫಿಮೇಲ್ ಪರ್ಸೆಂಟೇಜ್ 5.90 ಇದೆ. ಅದೇ ರೀತಿ ಟ್ರಾನ್ಸ್ಜೆಂಡರ್ 385 ರಿಜಿಸ್ಟರ್ಡ್ ಮಾಡಿರ್ತಾರೆ. ಸೊ ಅಪಿಯರ್ಡ್ ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು 221, ಕ್ವಾಲಿಫೈಡ್ 97 ಆಗಿರುತ್ತೆ. ಸೊ ಇದರಲ್ಲಿ ಪರ್ಸೆಂಟೇಜ್ 43.89 ಆಗುತ್ತೆ. ಸೊ ಒಟ್ಟಾರೆ 1,17,303 ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ನೋಂದಾಯಿಸಿಕೊಂಡಿರ್ತಾರೆ. ಸೊ ಅದರಲ್ಲಿ ಕೇವಲ 95,201 ಪರೀಕ್ಷೆಗೆ ಹಾಜರಾಗಿರ್ತಾರೆ. ಸೊ ಟೋಟಲ್ ಅರ್ಹತೆಯನ್ನು ಪಡೆದಿರ್ತಕ್ಕಂತಹ ಅಭ್ಯರ್ಥಿಗಳು 6,675 ಅಭ್ಯರ್ಥಿಗಳು ಒಂದು ಅರ್ಹತೆಯನ್ನು ಪಡೆದಿರ್ತಾರೆ, ಅಂದರೆ ಕ್ವಾಲಿಫೈಡ್ ಆಗಿರ್ತಾರೆ. ಸೊ ಪರ್ಸೆಂಟೇಜ್ ಕ್ವಾಲಿಫೈಡ್ ಬಂದುಬಿಟ್ಟು 7.01 ಆಗಿರುತ್ತೆ. ಸೊ ಅದೇ ರೀತಿ ಕೆಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ ರಿಜಿಸ್ಟರ್ಡ್, ಅಪಿಯರ್ಡ್, ಕ್ವಾಲಿಫೈಡ್ ಆ್ಯಂಡ್ ಪರ್ಸೆಂಟೇಜ್ ಕ್ವಾಲಿಫೈಡ್ ಅದು ಕೂಡ ಕೊಟ್ಟಿದ್ದಾರೆ. ಸೊ ಕೆಟಗರಿ ವೈಸ್ ರಿಜಿಸ್ಟರ್ಡ್, ಅಪಿಯರ್ಡ್ ಆ್ಯಂಡ್ ಕ್ವಾಲಿಫೈಡ್, ಪರ್ಸೆಂಟೇಜ್ ಕೂಡ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಸಬ್ಜೆಕ್ಟ್ ವೈಸ್ ಆ್ಯಂಡ್ ಕೆಟಗರಿ ವೈಸ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಪ್ರಾವಿಷನಲಿ ಕ್ವಾಲಿಫೈಡ್ ಇನ್ ಕೆಸೆಟ್ 2023 ಅಲಾಂಗ್ ವಿತ್ ಕಟ್ ಆಫ್ ಮಾರ್ಕ್ಸ್ ಇನ್ ರೆಸ್ಪೆಕ್ಟಿವ್ ಕೆಟಗರೀಸ್. ಸೊ ಏನು ಸಬ್ಜೆಕ್ಟ್ ವೈಸು, ಅದೇ ರೀತಿ ಕೆಟಗರಿ ವೈಸು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್, ಸೊ ಎಷ್ಟು ಜನ ಕೆಟಗರಿ ವೈಸ್ ಕ್ವಾಲಿಫೈಡ್ ಆಗಿದ್ದಾರೆ, ಅದೇ ರೀತಿ ಕಟ್ ಆಫ್ ಮಾರ್ಕ್ಸ್ ಎಷ್ಟು, ಸೊ ಎಲ್ಲದರ ಒಂದು ಲಿಸ್ಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ವಿವರವಾಗಿ ಈ ಒಂದು ಲಿಸ್ಟನ್ನು ಚೆಕ್ ಮಾಡಬಹುದು. ಸೊ ಅದೇ ರೀತಿ ಎಲ್ಲ ಒಂದು ಸಬ್ಜೆಕ್ಟ್ ವೈಸ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದರ ಒಂದು ಕೆಟಗರಿ ಕೂಡ ಮೆನ್ಷನ್ ಮಾಡಿದ್ದಾರೆ, ಅದೇ ರೀತಿ ಒಂದು ಹೈ ಸ್ಕೋರ್ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಎಲ್ಲವನ್ನು ವಿವರವಾಗಿ ನೀವು ತಿಳ್ಕೊಬಹುದು. ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.